ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಐತಿಹಾಸಿಕ ಹಂಪಿಯಲ್ಲಿ ಇತ್ತೀಚೆಗೆ ಅದ್ದೂರಿಯಾಗಿ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮದೊಂದಿಗೆ ಹಂಪಿ ಉತ್ಸವಕ್ಕೆ ತೆರೆ ಎಳೆಯಲಾಗಿತ್ತು. ಹಂಪಿಯ ಆನೆಯಾಲಯದ ಬಳಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಪ್ರವಾಸಿಗರು ಮತ್ತು ಸ್ಥಳೀಯರು ಭಾಗವಹಿಸಿ ಉತ್ಸವದ ಕೊನೆಯ ದಿನವನ್ನು ಸಂಭ್ರಮಿಸಿದರು. ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮವು ಹಂಪಿಯ ಐತಿಹಾಸಿಕ ಹಿನ್ನೆಲೆ, ವಿಜಯನಗರ ಸಾಮ್ರಾಜ್ಯದ ವೈಭವ ಮತ್ತು ಕಲೆ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳನ್ನು ಅನಾವರಣಗೊಳಿಸಿತ್ತು. ಲೇಸರ್ ಬೆಳಕು ಮತ್ತು ಧ್ವನಿ ಪರಿಣಾಮಗಳ ಮೂಲಕ ಪ್ರೇಕ್ಷಕರಿಗೆ ಒಂದು ವಿಶಿಷ್ಟ ಅನುಭವ ನೀಡಲಾಗಿತ್ತು. ಹಂಪಿಯ ಕಲ್ಲಿನ ಗೋಡೆಗಳ ಮೂಲೆ ಮೂಲೆ ಮೂಡಿದ ದೃಶ್ಯಗಳು ಪ್ರೇಕ್ಷಕರನ್ನು ಮಂತ್ರಮುಗ್ಧರನ್ನಾಗಿಸಿ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಮ್ ಅವರು ಹಂಪಿಯೊಂದಿಗಿನ ತಮ್ಮ ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ. ನಾನು ಬಾಲ್ಯದಲ್ಲಿ ಈ ಆಲಯದಲ್ಲೆಲ್ಲ ಆಟವಾಡಿದ್ದೇನೆ. ಪ್ರತಿ ವರ್ಷ ನನ್ನ ಚಿಕ್ಕಪ್ಪ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬರುತ್ತಿದ್ದರು ಎಂದು ಅವರು ಹೇಳಿದ್ದು. ಎಂಪಿ ಪ್ರಕಾಶ್ ಅವರು ಹಂಪಿ ಉತ್ಸವವನ್ನು ಸಾಂಸ್ಕೃತಿಕ ರಾಯಭಾರಿಯನ್ನಾಗಿ ಪ್ರಾರಂಭಿಸಿದ್ದು, ಅಂದಿನಿಂದ ಇಂದಿನವರೆಗೂ ಈ ಉತ್ಸವವು ತನ್ನದೇ ಆದ ವೈಭವವನ್ನು ಉಳಿಸಿಕೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಹಂಪಿ ಉತ್ಸವವು ಪ್ರತಿ ವರ್ಷವೂ ವಿಜಯನಗರ ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿಯುವ ವೇದಿಕೆಯಾಗಿದ್ದು, ಈ ವರ್ಷದ ಉತ್ಸವವು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕ್ರೀಡೆಗಳು ಮತ್ತು ಪ್ರದರ್ಶನಗಳ ಮೂಲಕ ಗಮನ ಸೆಳೆದಿದ್ದು, ಉತ್ಸವದ ಕೊನೆಯ ದಿನದಂದು ನಡೆದ ಧ್ವನಿ ಮತ್ತು ಬೆಳಕು ಕಾರ್ಯಕ್ರಮವು ಹಂಪಿಯ ಇತಿಹಾಸವನ್ನೇ ಮತ್ತೊಮ್ಮೆ ನೆನಪಿಸುವಲ್ಲಿ ಯಶಸ್ವಿಯಾಗಿದೆ. ಹಂಪಿಯ ನೆಲವು ಪ್ರತಿನಿತ್ಯವೂ ನೂತನವಾಗಿದ್ದು, ಇಲ್ಲಿನ ಇತಿಹಾಸ ಒಂದೊಂದು ರೀತಿಯ ವಿಭಿನ್ನತೆಯನ್ನು ಹೊಂದಿದ್ದು ಪ್ರವಾಸಿಗರು ಅಭಿಪ್ರಾಯಪಟ್ಟಿದ್ದಾರೆ. ಬಂದು ಇದನ್ನ ವೀಕ್ಷಣೆ ಮಾಡಿಸ್ತಕ್ಕಂಥದ್ದು. ಯಾಕಂದರೆ ನಾನು ತಮಗೆಲ್ಲರಿಗೂ ಗೊತ್ತಿರ್ಬೋದು, ಇದೇ ಕಮಲಾಪುರದ ಮನೆ ಮಗಳು. ಇವತ್ತು ಸಂಡೂರಿನ ಜನಪ್ರತಿನಿಧಿಯಾಗಿ, ಸಂಡೂರಿನ ಶಾಸಕಿಯಾಗಿ ಚುನಾಯಿತರಾಗಿದ್ದೇನೆ. ನನ್ನ ಬಾಲ್ಯ ಜೀವನ ಎಲ್ಲ ಕಳೆದಿರ್ತಕ್ಕಂಥದ್ದು, ನಾವೆಲ್ಲ ಆಟ ಆಡಿರ್ತಕ್ಕಂಥದ್ದು ಈ ಕುದುರೆ ಲಾಯ, ಇವೆಲ್ಲ ನಾವು ನಮ್ಮ ಬಾಲ್ಯ ಜೀವನವನ್ನು ಕಳೆದಿದ್ದು. ಶನಿವಾರ ದಿನ ಭಾನುವಾರ ದಿನ ನಮ್ಗೆ ರಜೆ ಬಂತಂದರೆ ನಾವೆಲ್ಲ ಆಟ ಪಾಠಗಳು ಈ ಒಂದು ಪ್ರಾಚ್ಯವಸ್ತು ಒಂದು ಇಲಾಖೆಯ ಪರಿಧಿಯಲ್ಲಿ ಬರ್ತಕ್ಕಂತಹ ಇದು ಕಮಲಮಹಲ್ ಆಗಿರ್ಬೋದು, ಈ ಕುದುರೆ ಲಾಯ, ಆನೆ ಲಾಯ, ಮತ್ತು ಅಲ್ಲಿ ಮಹಾನವಮಿ ದಿನದ ಮೇಲೆ ನಮ್ಮ ಎಲ್ಲ ರಜಾ ದಿನಗಳನ್ನು ನಾವು ಕಳೀತಕ್ಕಂಥದ್ದು. ನನಗೆ ತುಂಬ ಕೆಲಸದ ಒತ್ತಡ ಆಯಿತು, ಭಾಳ ಸ್ಟ್ರೆಸ್ ಅನ್ನಿಸ್ತು ಅಂತಂದರೆ ನಾನು ಸೀದಾ ಬರೋದೇ ಹಂಪಿಗೆ ಬಂದು ಒಂದು ಸ್ವಲ್ಪ ಹೊತ್ತು ನಾನು ಇಲ್ಲಿ ಓಡಾಡಿ ಎಲ್ಲ ಸ್ಥಳಗಳಿಗೆ